ಗೆಳೆಯರೇ, ಸಾಮಾನ್ಯವಾಗಿ ಮೊಸಳೆಗಳು ಮಾಂಸಾಹಾರಿಗಳಾಗಿದ್ದು ಹಾಗೆ ತುಂಬಾನೇ ಆಕ್ರಮಣಕಾರಿಗಳಾಗಿರ್ತವೆ. ಅಷ್ಟೇ ಯಾಕೆ ಮೊಸಳೆಗಳು ಮನುಷ್ಯರನ್ನ ತಿಂದಿರೋ ಉದಾಹರಣೆಗಳು ಕೂಡ ತುಂಬಾನೇ ಇವೆ. ಇಂಥದ್ರಲ್ಲಿ ನಮ್ಮ ದೇಶದಲ್ಲಿ ಒಂದು ಮೊಸಳೆ ಪೂರ್ತಿಯಾಗಿ ವೆಜಿಟೇರಿಯನ್ ಆಗಿದೆ ಅಂದ್ರೆ ನೀವು ನಂಬ್ತೀರಾ? ನಂಬೋಕೆ ಆಗೋದಿಲ್ಲ ಅಲ್ವಾ? ಹೌದು ಗೆಳೆಯರೇ, ಹೀಗೆ ಪೂರ್ತಿಯಾಗಿ ವೆಜಿಟೇರಿಯನ್ ಆಗಿರೋ ಮೊಸಳೆ ಒಂದು ಕೇರಳದಲ್ಲಿ ಬರೋ ಶ್ರೀ ಅನಂತ ಪದ್ಮನಾಭ ಟೆಂಪಲ್ ನ ಕೊಳದಲ್ಲಿತ್ತು. ಈ ಮೊಸಳೆಯ ಹೆಸರು ಬಬಿಯಾ ಅಂತ. ಈ ಮೊಸಳೆಯನ್ನ ದೇವರ ಮೊಸಳೆ ಅಂತಾನು ಕರೀತಾರೆ. ಯಾಕಂದ್ರೆ ಈ ಮೊಸಳೆ ದೇವಸ್ಥಾನವನ್ನ ಕಾಯ್ತಾ ಇತ್ತು. ಅಷ್ಟೇ ಅಲ್ಲದೇನೆ ಕೆಲವೊಂದು ಬಾರಿ ದೇವಸ್ಥಾನದ ಒಳಗಡೆ ಕೂಡ ಓಡಾಡ್ಕೊಂಡಿರ್ತಾ ಇತ್ತು. ಹೀಗೆ ಓಡಾಡ್ತಾ ಇದ್ದು ಈ ಮೊಸಳೆ ಒಬ್ಬನೇ ಒಬ್ಬ ಮನುಷ್ಯನನ್ನ ಕೂಡ ಹಾನಿ ಮಾಡಿರ್ಲಿಲ್ಲ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಪ್ಪಾ ಅಂತಂದ್ರೆ, ದೇವಸ್ಥಾನದ ಕೊಳಕ್ಕೆ ಯಾವುದೇ ನದಿಯಾಗಲಿ ಅಥವಾ ಕೆರೆಯಾಗಲಿ ಬಂದು ಸೇರೋದಿಲ್ಲ. ಅಂಥದ್ರಲ್ಲಿ ಈ ಮೊಸಳೆ ಈ ಕೊಳದಲ್ಲಿ ಅದ್ ಹೇಗ್ ಬಂತು ಅನ್ನೋದೇ ಒಂದು ವಿಚಿತ್ರ. ಈ ದೇವಸ್ಥಾನದ ಕೊಳದಲ್ಲಿ ತನ್ನ ಪಾಡಿಗೆ ತಾನು ಶಾಂತವಾಗಿ ಇರ್ತಾ ಇತ್ತು ಈ ಬಬಿಯಾ ಮೊಸಳೆ. ಹಾಗೆ ಕೊಳದಲ್ಲಿರೋ ಮೀನುಗಳನ್ನ ಸಹ ತಿಂತಾ ಇರ್ಲಿಲ್ಲ ಈ ಮೊಸಳೆ. ಕೇವಲ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಿಂದ ಬರುವ ಪ್ರಸಾದವನ್ನೇ ತಿಂದು ಇರ್ತಾ ಇತ್ತು. ದಿನಾಲು ಪೂಜೆ ವೇಳೆ ಘಂಟಾನಾದವನ್ನ ಕೇಳಿ ಈ ಬಬಿಯಾ ಮೊಸಳೆ ಪ್ರಸಾದಕ್ಕಾಗಿ ಬಂದು ನಿಲ್ತಾ ಇತ್ತು. ಅರ್ಚಕರಿಂದ ಪ್ರಸಾದವನ್ನ ತೆಗೆದುಕೊಂಡು ಮತ್ತೆ ದೇವಸ್ಥಾನದ ಕೊಳದಲ್ಲಿ ಓಡಾಡ್ಕೊಂಡು ಇರ್ತಾ ಇತ್ತು. ಹೀಗೆ ಈ ಬಬಿಯಾ ಮೊಸಳೆ 75 ವರ್ಷಗಳಿಂದ ಶ್ರೀ ಅನಂತ ಪದ್ಮನಾಭ ಟೆಂಪಲ್ ಅನ್ನ ಕಾಯ್ತಾ ಬಂದಿದೆ ಅಂತ ಹೇಳಲಾಗುತ್ತೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹೀಗೆ ಶ್ರೀ ಅನಂತ ಪದ್ಮನಾಭ ಟೆಂಪಲ್ ನಲ್ಲಿ ಒಂದು ಮೊಸಳೆ ಇತ್ತು. ಹೀಗೆ ಇದ್ದಂತಹ ಮೊಸಳೆಯನ್ನ ಬ್ರಿಟಿಷ್ ಅಧಿಕಾರಿ ಒಬ್ಬ ಗುಂಡಿಟ್ಟು ಸಾಯಿಸ್ತಾನೆ. ಹೀಗೆ ಆ ಮೊಸಳೆಯನ್ನ ಸಾಯಿಸಿದ ನಂತರ ಆ ಬ್ರಿಟಿಷ್ ಅಧಿಕಾರಿ ಸ್ವಲ್ಪ ದಿನದಲ್ಲಿ ಹಾವು ಕಚ್ಚಿ ಸತ್ತೋಗ್ತಾನೆ. ಈ ಘಟನೆಯ ನಂತರ 1942ರಲ್ಲಿ ಶ್ರೀ ಅನಂತ ಪದ್ಮನಾಭ ಟೆಂಪಲ್ ನ ಕೊಳದಲ್ಲಿ ಮತ್ತೊಂದು ಮೊಸಳೆ ಕಾಣಿಸಿಕೊಳ್ಳುತ್ತೆ. ಅದೇ ಮೊಸಳೆ ಮುಂದೆ ಬಬಿಯಾ ಅಂತ ಪ್ರಸಿದ್ಧವಾಗುತ್ತೆ. ಹೀಗೆ ಮಾಂಸವನ್ನ ತಿನ್ನದೆ, ಯಾವೊಬ್ಬ ಮನುಷ್ಯರನ್ನ ಹಾನಿ ಮಾಡದೆ, ಕೇವಲ ದೇವಸ್ಥಾನದಿಂದ ಬರುವ ಪ್ರಸಾದವನ್ನ ತಿಂದು ಬದುಕುತ್ತಿದ್ದ ಈ ಮೊಸಳೆ ಮುಂದೆ 2022ರಲ್ಲಿ ಅನಾರೋಗ್ಯದಿಂದ ಸಾವನ್ನಪ್ಪುತ್ತೆ. ಹೀಗೆ ಸಾವನ್ನಪ್ಪಿದ ಈ ದೇವರ ಮೊಸಳೆಯನ್ನ ಸ್ಥಳೀಯರು ತುಂಬಾನೇ ಗೌರವದಿಂದ ಅದರ ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ. ಇನ್ನೇನು ಈ ಬಬಿಯಾ ಮೊಸಳೆಯ ಅಧ್ಯಾಯ ಮುಗೀತು ಅಂತ ಜನ ಮಾತಾಡ್ತಾ ಇರಬೇಕಾದ್ರೆ ಮತ್ತೊಂದು ಮೊಸಳೆ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಕಾಣಿಸಿಕೊಳ್ಳುತ್ತೆ. ಹೀಗೆ ಒಂದಾದ ನಂತರ ಒಂದು ಮೊಸಳೆ ಈ ಕೊಳದಲ್ಲಿ ಕಾಣಿಸಿಕೊಳ್ಳುತ್ತೆ. ಇದನ್ನ ಜನರು ದೇವರ ಪವಾಡ ಅಂತ ಹೇಳ್ತಾರೆ.